ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಸಡನ್ ಯಾಕೋ ಚಿಕನ್ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಚಿಕನ್ ತರಿಸಿದೆ. ಇದು ಸುಮಾರು ದಿವಸ ಆಯಿತು ಕುಕ್ಕಿಂಗ್ ವ್ಲಾಗ್ ಥರ ಮಾಡಿ ವಿಡಿಯೋ ಮಾಡಿ ಇದು ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಾನು ಚಿಕನ್ ಚೆನ್ನಾಗಿ ತೊಳ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡೆ. ಅದಕ್ಕೆ 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ. ನಮ್ಮ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕೋಸ್ಕರ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಇನ್ನೇನಕ್ಕೂ ಇಲ್ಲ, ನೀವು ಬೇಕಾದ್ರೆ ತಕ್ಕಷ್ಟು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಆ ಟೈಮಿಗೆ ಟೇಸ್ಟ್ ನೋಡಿದಾಗ ನಿಮಗೆ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. 2 ಸ್ಪೂನು ಅದು ಹಾಕ್ಕೊಂಡಾದಮೇಲೆ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಉದುರಿಸ್ಕೊಂಡು ಹಂಗೆ ಮೇಲ್ಗಡೆ. ಅದಾದಮೇಲೆ ಒಂದು ಮೊಸರು ಹಾಕ್ಕೊಳ್ಳೋಣ ಅಂದ್ಕೊಂಡು ಮೊಸರು ಹಾಕ್ಕೊಂಡು ಸ್ವಲ್ಪ ಚಿಕನ್ ಸಾಫ್ಟಿನೆಸ್ ಇರುತ್ತೆ ಬೆಂದಾಗ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸಾಫ್ಟ್ ಬಂದ್ರಲ್ಲ, ಸೊ ಹಾಗೆ ಮೊಸರು ಹಾಕ್ಕೊಂಡೆ 2 ಸ್ಪೂನು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಚಿಕನ್ ಮಸಾಲ ಹಾಕ್ಕೊಂಡೆ. ಚಿಕನ್ ಮಸಾಲ ಮರ್ತ್ಬಿಟ್ಟೆ ನೋಡಿ. ಚಿಕನ್ ಮಸಾಲ ಹಾಕ್ಕೊಂಡು ಚಿಕನ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಆಲ್ಮೋಸ್ಟ್ ನಾನು ತುಂಬ ಮ್ಯಾರಿನೇಟ್ ಆಗಿಬಿಟ್ಟಿದೆ. ಬಿಟ್ಟೆ ಹಾಫ್ ಆನ್ ಅವರ್ ಬಿಟ್ಟೆ ಅನ್ಕೋತೀನಿ. ಹಾಫ್ ಆನ್ ಅವರ್ 1 ಅವರ್ ಬಿಟ್ಟೆ. ಅಷ್ಟರೊಳಗಡೆ ಪಾಪುಗೆಲ್ಲ ರೆಡಿ ಮಾಡಬೇಕಿತ್ತು, ಎಲ್ಲ ಆಚೆ ಹೋಗ್ತಾಯಿದ್ದೆ. ಸೊ ಎಲ್ಲ ರೆಡಿ ಮಾಡಿ ಬಿಟ್ಟೆ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಅಷ್ಟರೊಳಗಡೆ ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ತುಪ್ಪನ ಹಾಕ್ಕೊಂಡಿದ್ದೆ ನಾನು. ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದು ಸ್ವಲ್ಪ ಗೋಲ್ಡನ್ನಿಶ್ ಕಲರ್ ಬರೋಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಅದು ಕಟ್ ಮಾಡ್ಕೊಂಡಿದ್ದೆ, ಒಂದು 5 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ. ಮೆಣಸಿನ್ಕಾಯಿ ಹಾಕ್ಕೊಂಡೆ. ಆಮೇಲೆ ಮ್ಯಾರಿನೇಟ್ ಮಾಡಿದ್ನಲ್ಲ ಅದನ್ನು ನೋಡಿದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಸೊ ತೆಗ್ದೆ, ಅದನ್ನು ಕೂಡ ಹಾಕ್ದೆ ಬಾಣಲಿಗೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಒಂದು 20 ಮಿನಿಟ್ಸ್ 10 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಟ್ಟು ಅದು ಸ್ವಲ್ಪ ಗ್ರೇವಿ ಎಲ್ಲ ಇಳ್ಕೊಳ್ಳುತ್ತೆ, ರಸ ಎಲ್ಲ ಇಳ್ಕೊಂಡಾದಮೇಲೆ ತೆಗೆದು ನೋಡಿದ್ರೆ ಅದು ರೆಡಿ ಆಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಉದುರಿಸಿದ್ರೆ ಇದು ರೆಡಿ. ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್